Good afternoon, my dear friends from the media from Karnataka. It's really been a very amazing journey for the country club in Karnataka. Asia's biggest New Year bash. This is the 15th year which we are doing, and last 2 years was a little bit dull because of COVID. COVID has really affected the industry, like the hospitality industry in a big way. But then country club being country club and people being resilient, today there is revenge tourism experience. So this year we are going to have Tejaswini to perform for our New Year. She's got some very special songs, especially to suit the Kannada audience, and I'm sure, I think this year will be one of the biggest hits in Bangalore. ಮಾಧ್ಯಮ ವರ್ಗದವರಿಗಾಗಲಿ, ಸ್ನೇಹಿತರೆ, ಹಾಗೆ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ನಮಸ್ಕಾರ. ಏನಪ್ಪ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಮರೆಯಾಗೋಗಿದ್ದೆ, ಬಟ್ ತುಂಬ ಜನ ಇಲ್ಲಿ ನನಗೆ ಮಾಧ್ಯಮ ವರ್ಗದ ಪರಿಚಯ ಇಲ್ಲ. ಸೊ ಮತ್ತೊಮ್ಮೆ ನನ್ನ ಬಗ್ಗೆ ಹೇಳ್ಕೊತೀನಿ. ತೇಜಸ್ವಿನಿ, ನನ್ನ ಅಕ್ಕ ಬರ್ಬೋದೇನೋ. ತುಂಬ ದಿನಗಳ ನಂತರ ಮತ್ತೆ ನಾನೊಂದು ಪ್ರೆಸ್ ಕಾನ್ಫರೆನ್ಸ್ ಕಾಣಿಸ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿ ಆದೆ, ನಿಮಗೆ ಗೊತ್ತು, ಮದುವೆ ಆಯಿತು. ಸೊ ಇದೆಲ್ಲ ಬಿಟ್ಟು ಇವಾಗ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಸತಿ ಕಂಟ್ರಿ ಕ್ಲಬ್ ಅವರ ಒಂದು ಈವೆಂಟ್ಗೆ, ನ್ಯೂ ಇಯರ್ ಬ್ಯಾಚ್ಗೆ 31ನೇ ತಾರೀಕು ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಂಟ್ರಿ ಬಗ್ಗೆ ತುಂಬ ಜನಕ್ಕೆ ನ್ಯೂ ಇಯರ್ ಟೈಮಲ್ಲಿ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬ ಆಸೆಗಳಿರುತ್ತೆ, ಒಂದೇ ಕಡೆ ಸೇರಬೇಕು ಅಂತ. ಕೆಲ ಕಡೆ ಹೋಟೆಲ್ ರಿಸರ್ವೇಷನ್ಸ್ ಆಗೋಗಿರುತ್ತೆ, ಜಾಗ ಇರಲ್ಲ. ಬಟ್ ಈ ಥರ ಕ್ಲಬ್ ಮೆಂಬರ್ಶಿಪ್ಗಳಿದ್ದಾಗ ಎಲ್ಲರೂ ಒಟ್ಟು ಸೇರಿ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಇದು ಒಳ್ಳೆ ಅವಕಾಶ, ಒಳ್ಳೆ ಜಾಗ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾನು ನನ್ನ ಒಂದು ಮದುವೆ ಟೈಮಲ್ಲಿ ತುಂಬ ಹಾಲ್ಗಳು ಹುಡುಕ್ತೆ. ನನಗೆ ಒಂದು ಕ್ಲಬ್ ಆಗಲಿ ಈ ಥರದ ಜಾಗ ಬೇಕಿತ್ತು. ಆ್ಯಂಡ್ ಈವನ್ ಯಲಹಂಕ ಕ್ಲಬ್ ಅಲ್ಲಿ ಹೋಗಿದ್ದೆ, ನೋಡ್ಕೊಂಡು ಬಂದೆ. ಆ್ಯಂಡ್ ಸುಮಾರು ವರ್ಷಗಳ ಹಿಂದೆ ಪರ್ಫಾರ್ಮ್ ಮಾಡಿದ್ದೀನಿ, ಶೋಸ್ ಮಾಡಿದ್ದೀನಿ ಕಂಟ್ರಿ ಕ್ಲಬ್ಬಲ್ಲಿ. ಕಂಟ್ರಿ ಕ್ಲಬ್ಬಲ್ಲಿ ಏನೂ ಇಲ್ಲ ಅನ್ನೋದಿಲ್ಲ, ನಮ್ಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಸ್ಪೆಷಲಿ ಸ್ಪೋರ್ಟ್ಸ್ ಆಗಿರ್ಬೋದು, ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಫ್ಯಾಮಿಲಿಗಳು ಸೇರೋಕ್ಕೆ ಊಟ ತಿಂಡಿ, ಆ್ಯಂಡ್ ಸ್ಪೆಷಲಿ ವೈಲ್ಡ್ ಲೈಫ್ ಬಂಡೀಪುರಲ್ಲಿ, ಅಲ್ಲಿ ನಾನು ವಿಸಿಟ್ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. Anyhow, really great thanks for being here at a short notice, and we, of course, her performance, this performance is extremely wonderful. It was really breathtaking, and we have actually chosen that particular song because I hear that it's becoming an emotional feeling moment for people in Karnataka. So midnight, whatever time the permitted. So I mean, it's meant for all the families. So I'm sure, I think Yalahanga is not very far away. I mean, so I'm sure, I think it will attract, because even small shows in Yalahanga, this particular place attracted a lot of members. So this is only a member-driven program. Basically, we are expecting a good crowd, and we are expecting a family crowd. Very most important thing is try to understand, we are not a commercial organization in that sense. We could have sold tickets at any amount of price on this, but we are only giving preference to our members and their families and their immediate guests. So that is the differentiating factor of the country club. If you are asking me what is the difference between country club and other people who are performing on a New Year, absolutely this is the difference. We cater to our members. Members are our heartline. In fact, I expect a minimum 5,000 rupees. So 2,000 families are actually. ಮೊದಲನೇದಾಗಿ ನ್ಯೂ ಇಯರ್ ವರ್ಷ ತುಂಬ ಜನ ಇರುತ್ತೆ. ಫ್ಯಾಮಿಲಿಲಿ ಮಗ ಒಂದು ಕಡೆ ಹೋದರೆ ಮಗ ಒಂದು ಕಡೆ ಹೋಗ್ತಾರೆ, ಅಪ್ಪ ಒಂದು ಕಡೆ ಹೋದರೆ ಅಮ್ಮ ಒಂದು ಕಡೆ ಹೋಗ್ತಾರೆ, ಸೊ ಗಂಡ ಒಂದು ಕಡೆ ಹೋದರೆ ಹೆಂಡತಿ ಒಂದು ಕಡೆ ಹೋಗ್ತಾರೆ. ಸೊ
ಇದರಲ್ಲಿ ಅದರ ಕಂಪ್ಲೇಂಟ್ಸ್ ಏನು ಇರೋದಿಲ್ಲ, ಬಿಕಾಸ್ ಯಾರು ಬಿಡೋದು ಅವಶ್ಯಕತೆ ಇರಲ್ಲ. ಚಿಕ್ಕ ಮಗುವಿಂದಾಗಿ ದೊಡ್ಡವ್ರ ತನಕ ವಯಸ್ಸಾದವ್ರ ತನಕ ಎಲ್ಲರೂ ಹೋಗಿ ಸೆಲೆಬ್ರೇಟ್ ಮಾಡ್ಬೋದು. ಅಂದರೆ ಅಷ್ಟು ಹೆಲ್ತಿ ಆಗಿರೋ ಒಂದು ಸೆಲೆಬ್ರೇಷನ್ ಇದು. ಸೊ ಐ ಫೀಲ್ ಪ್ರತಿಯೊಂದು ಫ್ಯಾಮಿಲಿ ಸೇರಿ ಸೆಲೆಬ್ರೇಟ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಕಂಟ್ರಿ ಕ್ಲಬ್ಬಲ್ಲಿ ನೀವು ಟಿಕೆಟ್ ತೊಗೊಂಡು ದುಡ್ಡು ಒಂದು ಸ್ವಲ್ಪ ಹಾಗೆ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಯೋಚನೆ ಮಾಡಿ ವರ್ಷದಲ್ಲಿ ಇದು ಒಳ್ಳೆ ರೀತಿ ಮಾಡಿ ಸೆಲೆಬ್ರೇಷನ್ ತುಂಬ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ನನ್ನ ಕಡೆಯಿಂದ ಎಂಟರ್ಟೈನ್ಮೆಂಟ್ ಎಲ್ಲೂ ಕಡಿಮೆ ಆಗಲ್ಲ. ಸೊ 100% ಇರುತ್ತೆ. ಆ್ಯಂಡ್ ಈ ಶೋನ ನಾವು ಬೆಂಗಳೂರಲ್ಲಿ 100% ಫಿಕ್ಸ್ ಮಾಡಿಕೊಡ್ತೇವೆ. ಇದು ನನ್ನ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟ್ ಆ್ಯಂಡ್ ನನ್ನ ಆಸೆ ಕೊಡ್ತೀನಿ. So sweet. Oh, my God.